ನಿಮ್ಮ ಹೆಸರು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಂತಕುಮಾರ್ ಅಂತ. ನಾನು ರಾಷ್ಟ್ರೀಕೃತ ಬ್ಯಾಂಕೊಂದರ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೆ. ಈಗ ನಿವೃತ್ತನಾಗಿದ್ದೇನೆ. ಸುಮಾರು 3 ತಿಂಗಳಿಂದ ಸಿರಾಕೆರೆಗೆ ಬರ್ತಾ ಇದ್ದೀನಿ. ಮತ್ತೆ ಮುಂದೆ ಮಾತಾಡೋದಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನು ನಾನು ಸ್ಮರಿಸಲೇಬೇಕು. ಒಂದು, ಈ ಸಿರಾಕೆರೆಂಬ ಧರ್ಮ ಸಂಸ್ಥೆಯನ್ನು ಸ್ಥಾಪಿಸಿದ ಸಂಸ್ಥಾಪಕರಿಗೆ ನನ್ನ ಹೃತ್ಪೂರ್ವಕವಾದ ಅಭಿವಂದನೆ. ತದನಂತರ ಇಲ್ಲಿ ಮೆಂಟರ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಸುಮಾರು ಈ ಬ್ರಾಂಚ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 16ರಿಂದ 17 ಮೆಂಟರ್ಸ್ಗಳಿಗೆ, ಅಂದರೆ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರಬಹುದು, ಅವರನ್ನು ನಾನು ಹೆಸರು ಹಿಡಿದು ಕರೆಯೋದಿಲ್ಲ, ದ ಏಂಜಲ್ಸ್ ಆಫ್ ಸಿರಾಕೆರೆ ಅಂತ ಹೇಳ್ತೀನಿ. ಯಾಕೆಂದರೆ ಅವರ ಮಾತು ಮಧುರ, ನುಡಿ ಮಧುರ, ನಡತೆಯೂ ಮಧುರ, ಎಲ್ಲವೂ ಮಧುರಮಯಂ. ಅವರು ಎಷ್ಟು ಚೆನ್ನಾಗಿ ನಿಮಗೆ ಸೇವೆ ಮಾಡ್ತಾರೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲರಿಗೂ ಒಂದು ಲೆಕ್ಕದಲ್ಲಿ ಬಂದಿರುತ್ತೆ. ಏನಪ್ಪ ಅಂತಂದರೆ, ಏನಿದು, ನಾನು ಈ ಪ್ರಪಂಚದಲ್ಲಿ ಇಷ್ಟು ವರ್ಷಗಳ ಕಾಲ ಬದುಕಿದ್ದೇನೆ, ನನ್ನ ತಂದೆ ತಾಯಿ ಬಿಟ್ಟು, ನನ್ನ ಹೆಂಡತಿ ಮಕ್ಕಳು, ಗಂಡ ಹೆಂಡತಿ ಮಕ್ಕಳನ್ನು ಬಿಟ್ಟು ಇಷ್ಟು ಪ್ರೀತಿಯಿಂದ ನನಗೆ ಆರೈಕೆ ಮಾಡಿದವರು ಯಾರಾದರೂ ಇದ್ದಾರೆ ಅಂತ ನೆನೆಸ್ಕೊಂಡ್ರೆ ಇಲ್ಲಪ್ಪ, ಇಲ್ಲ. ನನಗೆ ಸಿಕ್ಕಿರೋದು ಸಿರಾಕೆರೆಯ ಮೆಂಟರ್ಸ್ಗಳು ಮಾತ್ರ. ಒಂದು ಚಪ್ಪಾಳೆ ಬರಬೇಕಪ್ಪ. ಇನ್ನು ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಬರೋಕ್ಕಿಂತ ಮುಂಚೆ ಏನೇನು ಹೆಲ್ತ್ ಆರೋಗ್ಯದ ಪ್ರಶ್ನೆಗಳು, ಮನುಷ್ಯನಿಗೆ ಇರ್ತಕ್ಕಂಥ ಸಹಜವಾಗಿ ಇರ್ತಕ್ಕಂಥ ಎಲ್ಲ ಬಗೆಯ ಕಾಯಿಲೆಗಳು ನನ್ನಲ್ಲಿ ಇದ್ದಾವೆ. ಮುಖ್ಯವಾಗಿ BP, ಶುಗರು. ಸುಮಾರು 40 ವರ್ಷಗಳಿಂದ ನನ್ನ ಸೊಂಟದಲ್ಲಿ ನೋವಿತ್ತು, ಈಗಲೂ ಇದೆ. ಆದರೆ ಅಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇಂದಿನ ದಿನ ಸ್ವರ್ಗ ಸುಖ. ಭಾಳಷ್ಟು ವಾಸಿಯಾಗಿದೆ. ಸ್ವಲ್ಪ ಸ್ಪೈನಲ್ ಕಾರ್ಡ್ ಡಿಸ್ಲೊಕೇಶನ್ ಆಗಿದೆ. ಈಗ ಹೌದಾ ಅಂತ ಅನ್ಕೊಂತ ಇದೀನಿ. ಅಂದ್ರೆ ಕಮ್ಮಿ ಆಗಿದೆ, ಬಹಳಷ್ಟು ಕಡಿಮೆ ಆಗಿದೆ. ಅದೇ ಹೇಳ್ತಾ ಇದ್ದೀನಲ್ಲ ಕೋಮಲ ಮೇಡಮ್. % ಹೇಳ್ತೀರಿಪ್ಪ? ಸೊಂಟ ನೋವು 80% ಕಂಪ್ಲೀಟ್ ಕಡಿಮೆ ಆಗಿದೆ. ಈಗ ಅದೇ ಸೊಂಟ ನೋವಿಗೆ ನಿಮ್ಗೆ ಡಾಕ್ಟರ್ಸ್ ಏನ್ ಸಜೆಷನ್ ಮಾಡಿದ್ರು? 40 ವರ್ಷಗಳಿಂದ 40 ಡಾಕ್ಟರ್ ನೋಡಿದ್ದೀನಿ. ಹೇಳಿದ್ದು 16 ಹೇಳಿರ್ತಾರೆ, 16 ಇಂಜೆಕ್ಷನ್ ಕೊಟ್ಟಿರ್ತಾರೆ. ಎಷ್ಟು ಖರ್ಚು ಮಾಡಿರ್ತೀರಾ? ಅಲ್ಲ, ಲಕ್ಷಾಂತರ ಖರ್ಚಾಗಿರುತ್ತೆ ಮೇಡಮ್. ಲೆಕ್ಕ ಇಡೋದು ಕಷ್ಟ. 40 ವರ್ಷದ ಲೆಕ್ಕ ಎಲ್ಲಿ ಬರೆದಿಡ್ಲಿ. ಸಾಕಷ್ಟು ಖರ್ಚಾಗಿದೆ. ಖರ್ಚಿಗಿಂತ ಹೆಚ್ಚಾಗಿ ನೋವು ತಿಂದಿದ್ದೇನೆ. ಈಗ ಸಿರಾಕೆರೆಗೆ ಬಂದು 4 ತಿಂಗಳಾಯ್ತಾ ಬಂತು. ಇಲ್ಲಿ ಬಂದು ಸಿರಾಕೆರೆ ಥೆರಪಿ ತಗೊತಾ ಇರುವಾಗ ಥೆರಪಿಯಿಂದ ಅರ್ಧ ಗುಣವಾದರೆ ಈ ಮೆಂಟರ್ಸ್ಗಳ ಮಾತಿನಿಂದ ಇನ್ನರ್ಧ ಗುಣವಾಗ್ತಾ ಇದೆ. ಔಷಧಿ ಅವಶ್ಯಕತೆ ನಾನು ಹೇಳಬೇಕೆಂದರೆ ಔಷಧಿಗಳನ್ನು ಹೇಳಿಕೊಳ್ಳುವಷ್ಟು ಮಟ್ಟಿಗೆ ಇನ್ನೂ ಕಡಿಮೆ ಮಾಡಿಕೊಂಡಿಲ್ಲ. ಬಟ್ ನನಗೆ ನಂಬಿಕೆ ಇದೆ, ಇನ್ನು ಮುಂಬರುವ ದಿನಗಳಲ್ಲಿ, ಮುಂಬರುವ ತಿಂಗಳುಗಳಲ್ಲಿ, ಬಹುಶಃ ಮುಂಬರುವ ವರ್ಷಗಳಲ್ಲಿ ಔಷಧಿಗಳನ್ನು ಬಹಳಷ್ಟು ಕಡಿಮೆ ಮಾಡ್ಕೊತೀನಿ ಅಂತ. ಇಲ್ಲಿ ಬಂದಾಗಲಿಂದ ನಾನು ಡಾಕ್ಟರ್ ಹತ್ರ ಹೋಗಿರೋದು ಒಂದೇ ಕಾರಣಕ್ಕೆ, ಕಾರಣಾಂತರಗಳಿಂದ ನನ್ನ ಸ್ಟಮಕ್ ಅಪ್ಸೆಟ್ ಆದಾಗ ಮಾತ್ರ. ಅದರ್ವೈಸ್ ಯಾವ ಡಾಕ್ಟರ್ ಹತ್ರನೂ ಹೋಗಿಲ್ಲ. 4 ತಿಂಗಳಲ್ಲಿ ನಾನು ಸ್ಟಮಕ್ ಅಪ್ಸೆಟ್ಗೋಸ್ಕರ ಹೋಗಿದ್ದೇನೆ ವಿನಃ ಸೊಂಟ ನೋವಿಗಾಗಲಿ, ಜ್ವರಕ್ಕಾಗಲಿ, ಚಳಿಗಾಗಲಿ, ಅಥವಾ ಕೆಮ್ಮಲಿಗಾಗಲಿ, ಅಥವಾ ಇನ್ಯಾವುದೇ ಕಾರಣ ಇಟ್ಕೊಂಡು ಡಾಕ್ಟರ್ ಹತ್ರ ಹೋಗಿಲ್ಲ. ಅಂದ್ರೆ ಇದಕ್ಕೆ ಬರೋಕ್ಕಿಂತ ಮುಂಚೆ ಹೋಗ್ತಾ ಇದ್ರಾ? ಸಾಮಾನ್ಯವಾಗಿ ಡಾಕ್ಟರ್ ಅಂದರೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದ್ದರು. ಈಗಲೂ ಅವರು ಒಂದು ಅವಿಭಾಜ್ಯ ಅಂಗನೇ. ಆದರೆ ಹೋಗುವ ಫ್ರೀಕ್ವೆನ್ಸಿ ಕಡಿಮೆ ಆಗಿಬಿಟ್ಟಿದೆ. ಮಾತ್ರೆಗಳು, ಸೊಂಟದ ನೋವಿಗೆ ಈಗ ನಾವು ಮಾತ್ರೆನೇ ತಗೊತಾ ಇಲ್ಲ. ವೆರಿ ಗುಡ್, ಸೂಪರ್. ಸೊಂಟ ನೋವು ತಗೊತಾ ಇಲ್ಲ. ಸ್ಪೈನಲ್ ಕಾರ್ಡ್ ಇದಕ್ಕೂ ಕೂಡ ಯಾವ ಮಾತ್ರೆ ನುಂಗ್ತಾ ಇಲ್ಲ. BP, ಶುಗರ್ ತಗೊತಾ ಇದ್ದೀನಿ. ಅಳಿದುಳಿದ ಕಾಯಿಲೆಗಳಿರುತ್ತೆ, ಕೆಲವು ಬರುತ್ತೆ ಹೋಗುತ್ತೆ. ಅವುಗಳಿಗೆ ಆಗೊಮ್ಮೆ ಈಗೊಮ್ಮೆ ಮಾತ್ರೆ ತಗೋಬೇಕಾಗತ್ತೆ. ಚಳಿ ಆಗ್ತಾ ಇದೆ ಅಂದರೆ ಕ್ರೋಸಿನ್ನು, ಇಮ್ಯುನಿಟಿ ಬೇಕು ಅಂದರೆ B ಕಾಂಪ್ಲೆಕ್ಸು, ಹೀಗೆ ಎಲ್ಲರೂ ತಗೊಳ್ಳೋ ಹಾಗೆ ನಾನು ತಗೊತಾ ಇರ್ತೀನಿ. ದಟ್ ಇಸ್ ಇಟ್. ನನಗೆ ಇಷ್ಟು ದೊಡ್ಡ ಸಭೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಂಸ್ಥೆಗೆ,
ಸಂಸ್ಥೆಯ ವ್ಯವಸ್ಥಾಪಕರಿಗೆ ಹಾಗೂ ಇಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಎಲ್ಲ ಮೆಂಟರ್ಸ್ಗಳಿಗೆ ನನ್ನ ಅನಂತ ಧನ್ಯವಾದಗಳು. ಇನ್ನೊಂದು ಮಾತು, ಇಲ್ಲಿ ಬರೋರಿಗೆಲ್ಲ ಏನ್ ಮಾತಾಡೋಕೆ ಇಷ್ಟಪಡ್ತೀರಾ? ಇಲ್ಲಿ ಬರೋವರಿಗೆ ಹೇಳೋದು ಏನೂ ಇಲ್ಲ ಮೇಡಮ್, ಇವರಿಂದನೇ ನನಗೊಂದಷ್ಟು ಇನ್ಸ್ಪಿರೇಷನ್ ಮೋಟಿವೇಶನ್ ಆಗತ್ತೆ. ಯಾಕೆಂದರೆ ಈ ಸೆರಾಕ್ ಕೇರ್ ಒಂದು ಶಕ್ತಿ ಸ್ಥಳ, ಇಟ್ ಇಸ್ ಎ ಪವರ್ ಸೆಂಟರ್ ಅಂತ ಹೇಳ್ತೀನಿ. ಯಾಕೆ ಅಂತಂತಂದರೆ ಇಲ್ಲಿ ಈ ಒಂದು ಶಕ್ತಿ ಸ್ಥಳಕ್ಕೆ ಎಂಟರ್ ಆಗೋದಕ್ಕೆ ಮುಂಚೆ ಒಬ್ಬೊಬ್ಬರ ಮುಸುಡಿಯು ಒಂದೊಂದು ಕಡೆ ತಿರುಗಿರುತ್ತದೆ. ಒಳಗೆ ಬಂದ ಮೇಲೆ ಎಲ್ಲರ ಮುಖದಲ್ಲೂ ಮುಗುಳ್ನಗೆ ಮತ್ತೆ ಮನಸಾರ ನಗುತ್ತಾರೆ. ಇದು ನಾನು ಕಂಡ ಒಂದು ವಿಶೇಷವಾದ ಅನುಭವ. ಇಲ್ಲಿ ಇರುವವರು ನಗುತ್ತಿರುತ್ತಾರೆ, ಬಂದವರು ಕೂಡ ಬಂದ ಮೇಲೆ ನಗುತ್ತಿರುತ್ತಾರೆ, ಹೋದ ಮೇಲೂ ಸ್ವಲ್ಪ ನಗುತ್ತಾನೆ ಹೋಗುತ್ತಾರೆ. ಯಾಕೆಂದರೆ ಆರೋಗ್ಯ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಂಗೆ ನಗು ಅನ್ನೋದು ಸಹಜವಾಗಿ ನಿಮ್ಮ ಮುಖದ ಮೇಲೂ ಬರುತ್ತೆ, ಮನಸ್ಸಲ್ಲೂ ಬರುತ್ತೆ. ಎಲ್ಲ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ, ಮನೆಯವರನ್ನೂ ಕರ್ಕೊಂಡು ಬನ್ನಿ. ಏಕೆಂದರೆ ಇದು ಒಂದು ನಿಮ್ಮ ಆರೋಗ್ಯ ನಿಮಗೆ ಬಹಳ ಮುಖ್ಯವಾದದ್ದು, ಹಾಗೆಯೇ ನಿಮ್ಮ ಮನೆಯವರಿಗೆಲ್ಲ ಆರೋಗ್ಯ ಮುಖ್ಯವಾದದ್ದು, ಇದು ಸಮಾಜಕ್ಕೆ ಬಹಳ ಮುಖ್ಯವಾದದ್ದು. ಇಂಥ ಒಂದು ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೇನೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ಜನ ಕ್ಲಾಪ್ಸ್ ಮಾಡಿ.